ಲೋಕಸಭಾ ಚುನಾವಣೆ ಗೆಲ್ಲಲು ಕಾಂಗ್ರೆಸ್ ರಣತಂತ್ರವನ್ನು ಹೆಣಿತಾ ಇದೆ. ಬೆಳಗಾವಿಯಲ್ಲಿ ಮರಾಠ ಮತಗಳನ್ನು ಸೆಳೆಯಲು ಕೈ ಪ್ಲಾನ್ ಮಾಡಿಕೊಳ್ತಾ ಇದೆ. ಲೋಕಸಭೆ ಅಖಾಡಕ್ಕೆ ಕಾಂಗ್ರೆಸ್ ಈಗ ರೆಡಿ ಆಗ್ತಾ ಇದೆ. ತಮ್ಮದೇ ಆದಂತಹ ಲೆಕ್ಕಾಚಾರಗಳು, ರಣತಂತ್ರಗಳನ್ನು ಹೆಣಿತಾ ಇದೆ ಕೈಪಡೆ. ಬೆಳಗಾವಿಯಲ್ಲಿ ಮರಾಠ ಮತಗಳನ್ನು ಸೆಳೆಯುವಂತಹ ಲೆಕ್ಕಾಚಾರ. ಮೃಣಾಲ್ ಹೆಬ್ಬಾಳ್ಕರ್ರನ್ನ ಕಣಕ್ಕಿಳಿಸುತ್ತಾ ಕೈ ಹೈಕಮಾಂಡ್. ಪುತ್ರನ ಸ್ಪರ್ಧೆ ಬಗ್ಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನೋಡಿ, ಮೃಣಾಲ್ ಹೆಬ್ಬಾಳ್ಕರ್ ಅವ್ರನ್ನ ಕಣಕ್ಕಿಳಿಸಬೇಕು ಅಂತ ಹೇಳಿ ಅವರ ಅಭಿಮಾನಿಗಳು, ಕಾರ್ಯಕರ್ತರು, ಆ ಭಾಗದ ಅವರ ಪರವಾಗಿರುವಂಥವ್ರು ಈಗ ಒಲವನ್ನು ತೋರ್ತಾ ಇದ್ದಾರೆ. ಅವರೀಗ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ, ನಾನು ಮಂತ್ರಿಯಾಗಿ ಮಗನಿಗೆ ಲೋಕಸಭೆ ಟಿಕೆಟ್ ಕೇಳೋದಿಲ್ಲ. ಹೈಕಮಾಂಡ್ ಕರೆದೇನಾದರೂ ಟಿಕೆಟ್ ಕೊಟ್ಟರೆ ಚುನಾವಣೆ ಮಾಡ್ತೀನಿ. ಬೆಳಗಾವಿಯಲ್ಲಿ ನಡೆದಂಥ ಕಾರ್ಯಕರ್ತರ ಸಭೆಯಲ್ಲಿ ಸಚಿವೆ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗ್ರಾಮೀಣ ಕ್ಷೇತ್ರದಲ್ಲಿ ನೀರಾವರಿ ಯೋಜನೆಗೆ 800 ಕೋಟಿ ಅನುದಾನ ಹಿನ್ನೆಲೆಯಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ಗೆ ಟಿಕೆಟ್ ಕೊಡಿಸೋಕೆ ಬೆಂಬಲಿಗರು ಪಟ್ಟನ್ನು ಹಿಡಿದಿದ್ದಾರೆ. ಮೃಣಾಲ್ ಸ್ಪರ್ಧಿಸಿದರೆ ಮರಾಠ ಮತಗಳನ್ನು ಹಾಕಿಸ್ತೀವಿ ಅಂಥೇಳಿ ಅವರ ಬೆಂಬಲಿಗರು ಈಗ ಮಾತನ್ನು ಕೊಟ್ಟಿದ್ದಾರೆ. ನೋಡಿ, ಈಗ ಮೃಣಾಲ್ ಹೆಬ್ಬಾಳ್ಕರ್, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪುತ್ರ, ಅವರಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಹೆಬ್ಬಾಳ್ಕರ್ ಅವರು ಹೈಕಮಾಂಡ್ ಮಟ್ಟದಲ್ಲಿ ಲಾಬಿಯನ್ನು ಮಾಡ್ತಿದ್ದಾರೆ ಅನ್ನೋದು ಚರ್ಚೆ ಆಗ್ತಾ ಇತ್ತು. ಡಿ.ಕೆ. ಶಿವಕುಮಾರ್ ಅವರ ಮೂಲಕ ಒತ್ತಡ ಹಾಕ್ತಿದ್ದಾರೆ ಅಂತ. ಅದ್ಯಾವುದು ಕೂಡ ಇಲ್ಲ ಅಂಥೇಳಿ ಅವರೇ ಹೇಳಿದ್ದಾರೆ. ನಾನು ಸಚಿವೆ ಆಗಿದ್ದೇನೆ, ಸಚಿವಾಗಿ ಒಂದು ಕೆಲಸ ಮಾಡ್ತೇನೆ, ನನ್ನ ಮಗನಿಗೆ ಟಿಕೆಟ್ ಕೇಳಲ್ಲ, ನಾನಾಗೆ ಹೋಗಿ ಕೇಳೋದಿಲ್ಲ, ನನ್ನ ಮಗನ ಟಿಕೆಟ್ ಕೊಡಿ, ಗೆಲ್ಸ್ಕೊಂಡ್ಬರ್ತೇನೆ ಹಾಗೆ ಹೀಗೆ ಅಂತ. ಹೈಕಮಾಂಡ್ ಕರೆದೇನಾದರೂ, ಉದಾಹರಣೆಗೆ ಅವರ ತಮ್ಮ ಸಹೋದರ ಚನ್ರಾಜ್ ಹಟ್ಟಿಹೊಳಿ ಅವ್ರದ್ದು ಎಕ್ಸಾಂಪಲ್ ಕೊಟ್ಟಿದ್ರು ಅವರು ನಿನ್ನೆ. ನಾನು ಯಾವತ್ತೂ ಕೂಡ ಹೋಗಲಿಲ್ಲ, ಕಾರ್ಯಕರ್ತರ ಅಪೇಕ್ಷೆ ಇತ್ತು, ನಮ್ಮ ಅಭಿಮಾನಿಗಳು ಕೇಳಿದರು, ಹಾಗಾಗಿ ಅವರಿಗೆ MLC ಸ್ಥಾನವನ್ನು ಕಟ್ಟಬೇಕು ಅಂಥೇಳಿ ಆವಾಗಲೂ ಕೂಡ ಇದೇ ರೀತಿಯಾಗಿ ಒತ್ತಡ ಇತ್ತು. ನಾನಾಗೆ ಹೋಗಿ ಲಾಬಿಯನ್ನು ಮಾಡುವಂಥ ಕೆಲಸವನ್ನು ಮಾಡಲಿಲ್ಲ ಅಂತ ಹೇಳಿದರು. ಮೃಣಾಲ್ ಅವ್ರಿಗೆ ಟಿಕೆಟ್ ಕೊಟ್ಟರೆ ಬೆಳಗಾವಿಯಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿದೆ. ಯಾಕಂದರೆ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಕೂಡ ಟಿಕೆಟ್ ಕೊಡಬೇಕು ಅಂತ ಅವರು ಮನಸ್ಸಿನಲ್ಲಿ ಆಸೆಗಳನ್ನು ಇಟ್ಕೊಂಡಿದ್ದಾರೆ. ಆದರೆ ಅವರು ಕೂಡ ಡೈರೆಕ್ಟಾಗಿ ಹೇಳ್ಕೊಂಡಿಲ್ಲ. ಹಾಗಾಗಿಯೇ ಮೃಣಾಲ್ ಅವ್ರಿಗೆ ಟಿಕೆಟ್ ಕೊಟ್ಟರೆ ಕೆಲವೊಂದಿಷ್ಟು ಹೊಡೆತ ಬೀಳುವಂಥ ಸಾಧ್ಯತೆಗಳಿದ್ದಾವೆ. ಬಟ್ ಈಗ ಅದೆಲ್ಲವನ್ನು ಕೂಡ ಬ್ಯಾಲೆನ್ಸಿಂಗ್ ಮಾಡುವಂಥ ಕೆಲಸ ಹೆಬ್ಬಾಳ್ಕರ್ ಅವರು ಮಾಡ್ತಾ ಇದ್ದಾರೆ. ಏನು ಹೇಳಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೃಣಾಲ್ ಅವರ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳೋಣ. हे जो आहे हे त्यांचं नसीबमध्ये काय आहे, तुमचं सहकार तरी आहे, प्रेम तरी आहे, परंतु हायकमांड कुणाला खासदारचं तिकीट देत आहे ना, त्यांचं काम करायचं आहे. हे सर्व सतीश जारकिहोळी आणि हायकमांड, मुख्यमंत्री सिद्धरामय्या साहेब आणि हायकमांड कडे आहे. मी तरी जो हायकमांड सांगते ते मी करणार, हे माझं इच्छा आहे. काय म्हटले तर काँग्रेस पक्षाने मला मंत्रीचं पद दिलेलं आहे. तर मंत्री असून माझा मुलगा ना तुम्ही तिकीट द्या म्हणून असं मला तरी आवडत नाही. परंतु हायकमांड सांगत आहे तर मृणालला तुम्ही उभं करा म्हटले तर तुमचा सर्वांचा मला आशीर्वाद पाहिजे, सहकार पाहिजे. परंतु हे तरी माझ्या मनामध्ये नाही आहे. बघूया पुढे काय होत आहे. आज हे जो आहे नसीब मध्ये काय आहे, तुमचं सहकार तरी आहे, परंतु 30 राज्यामध्ये कर्नाटक राज्य हे नंबर 1 आणि एकच राज्य आहे जिथं महिलांना, खास करून महिलांना त्यांच्या खात्यामध्ये 2-2 हजार रुपये हे आज जमा होत आहेत ते सरकारकडून. मला एक सांगा, आज महंगाई किती वाढलेला आहे? महंगाई किती वाढलेला आहे सांगा मला. मला वाटत होतं की गेल्या आमच्या कर्नाटक राज्याचे जे काही निवडणूक झाले, मतदान घालायचं अगोदर जे 3-4 महिन्यामध्ये खासदारचं इलेक्शन येणार आहे, त्या इलेक्शन मध्ये जर मुलांसारख्या तरुणाला तिकीट मिळालं तर 100% ह्या मराठी भागामध्ये आम्ही सगळ्यांच्या पेक्षा जास्त मुलांना लीड देतो. मुलांच्या विजयासाठी प्रत्येक जण हातभार लावायला मिळून तयार आहे. त्याचं तिकीट जर तुम्ही कन्फर्म म्हणजे तिकीट आणला तर मृणालला निवडण्याला सुद्धा काय वेळ होणार नाही. आणि मृणालच्या रूपातून एक तरुण खासदार आमच्या ह्या बेळगाव भागाला मिळाला तर जसं तुम्ही आमच्या ह्या ग्रामीण भागाचा विकास 30 राज्यामध्ये
ನೋಡಿ ಈಗ ಮರಾಠ ಮತಗಳನ್ನು ನಾವು ಮೃಣಾಲ್ ಅವ್ರಿಗೆ ಬೀಳುವಂತೆ ಮಾಡ್ತೇವೆ, ನೀವು ಬಿಟ್ಬಿಡಿ ಚಿಂತೆನ ಅಂತ ಹೇಳಿ ಅಲ್ಲಿನ ಕಾರ್ಯಕರ್ತರು, ಕಾಂಗ್ರೆಸ್ನ ಕಾರ್ಯಕರ್ತರು ಅಂದರೆ ಮರಾಠ ಸಮುದಾಯದವರು ಕೂಡ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥವ್ರು, ಬಟ್ ಮರಾಠ ಮತಗಳ ಮೇಲೆ ಹಿಡಿತಾ ಇದೆ ಅವರಿಗೆ. ಯಾಕಂತ ಹೇಳಿದ್ರೆ ನೋಡಿ, ಮರಾಠ ಭಾಷೆಯನ್ನು ಎಷ್ಟು ನಿರರ್ಗಳವಾಗಿ ಮಾತಾಡ್ತಾರೆ ಅಂತ. ಅದು ಸಹಜವಾಗೇ ಮಾತಾಡಬಹುದು, ಆದರೆ ಅವರು ಗ್ರಾಮೀಣ ಭಾಗದಲ್ಲೂ ಕೂಡ ಈಗ ಶಾಸಕಿ ಆಗಿರೋದ್ರಿಂದಾಗಿ, ಜೊತೆಗೆ ಬೆಳಗಾವಿ ರಾಜಕಾರಣದ ಮೇಲೂ ಕೂಡ ಅವರಿಗೆ ಹಿಡಿತಾ ಇರೋದ್ರಿಂದಾಗಿ ಟಿಕೆಟ್ ಕೊಟ್ಟರೆ ನಾವು ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೊಡಲೇಬೇಕು ಅಂತ ಪಟ್ಟು ಹಿಡಿತಾ ಇಲ್ಲ, ಯಾಕೆಂದರೆ ಅವರಿಗೆ ಸಚಿವೆಯಾಗಿದ್ದಾರೆ, ಅದನ್ನು ಅವರೂ ಕೂಡ ಹೇಳಿದ್ದಾರೆ. ಹಾಗಾಗಿನೇ ಈಗ ಮೃಣಾಲ್ ಹೆಬ್ಬಾಳ್ಕರ್ಗೆ ಟಿಕೆಟ್ ಸಿಗುತ್ತಾ ಸಿಗೋದಿಲ್ವಾ, ಬಟ್ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಅವರ ಹೆಸರು ಕೂಡ ಹೈಕಮಾಂಡ್ ಮುಂದೆ ಇದೆ ಅನ್ನೋದು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಗೊತ್ತಿದೆ. ಮತ್ತಷ್ಟು ಮಾಹಿತಿ ಶ್ರೀಧರ್ ನೀಡ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀಧರ್, ಮೃಣಾಲ್ ಹೆಬ್ಬಾಳ್ಕರ್ಗೆ ಟಿಕೆಟ್ ಸಿಗುತ್ತಾ ಸಿಗಲ್ವಾ ಅನ್ನುವಂಥ ಚರ್ಚೆ ಬೆಳಗಾವಿಯಲ್ಲಿ. ಅಂದರೆ ನಾನು ಸಚಿವೆಯಾಗಿದ್ದೇನೆ, ಟಿಕೆಟ್ ಕೊಟ್ಟರು ಓಕೆ, ಕೊಡದಿದ್ರು ಓಕೆ, ಕೆಲಸ ಮಾಡ್ತೀನಿ ಅನ್ನುವಂಥ ಹೇಳಿಕೆ ಇದೆಯಲ್ವಾ. ಅಂದರೆ ಪರೋಕ್ಷವಾಗಿಯೇ ಮಗನಿಗೆ ಟಿಕೆಟ್ ಕೊಡಿಸುವಂತಹ ಒಂದು ಮಾತುಗಳು ಕೇಳಿ ಬರ್ತಾ ಇದೆಯಾ? ಹೆಸರನ್ನು ಹೇಳದೇ ಇದ್ದರೆ, ಆ ವಿಚಾರವನ್ನು ಪ್ರಸ್ತಾಪ ಮಾಡದೇ ಇದ್ದರೆ ಆಯ್ತಪ್ಪ ಇವರು ಡಿಮ್ಯಾಂಡ್ ಮಾಡ್ತಾ ಇಲ್ಲ ಅಂತ ಅಂದ್ಕೊಳ್ಬೋದು. ಆದರೆ ಪರೋಕ್ಷವಾಗಿ ಹೀಗೆ ಹೇಳೋ ಮೂಲಕ ಟಿಕೆಟ್ಗೋಸ್ಕರ ಇದು ಒಂದು ರೀತಿ ಡಿಮ್ಯಾಂಡನ್ನು ಮಾಡ್ದಂಗೆ ಕಾಣಿಸ್ತಾ ಇದೆ. ಪ್ರಭು, ಲೋಕಸಭೆ ಚುನಾವಣೆಗೆ ಬೆಳಗಾವಿಯಲ್ಲಿ ಸಾಕಷ್ಟು ಒಂದು ಪೈಪೋಟಿ ನಡೀತಾ ಇದೆ ಅಂತ ಹೇಳ್ಬೇಕು. ಕಾಂಗ್ರೆಸ್ ಈಗ ಭರ್ಜರಿ ಸಿದ್ಧತೆ ನಡೆಸ್ತದೆ. ಈಗಾಗಲೇ ಬೆಳಗಾವಿ ಲೋಕಸಭೆ, ಚಿಕ್ಕೋಡಿ ಲೋಕಸಭೆಗೆ ಆಗಲೇ ಏನಂದರೆ ಉಸ್ತುವಾರಿಯನ್ನು ಕೂಡ ನೇಮಕ ಮಾಡಿರ್ತಕ್ಕಂಥದ್ದು. ಹಾಗಾದರೆ ಬೆಳಗಾವಿ ಲೋಕಸಭೆಗೆ ಅಭ್ಯರ್ಥಿ ಯಾರು ಆಗ್ತಾರೆ ಅನ್ನೋಂಥ ಭಾಳಷ್ಟು ಕುತೂಹಲ ಕೇಳಿಸಿದೆ. ಯಾಕಂದರೆ ಈಗ ಇಬ್ಬರು ಹೆಸರನ್ನು ಏನೋ ಹೈಕಮಾಂಡ್ ಅಂಗಳಕ್ಕೆ ಶಿಫಾರಸಾಗಿರ್ತಕ್ಕಂಥದ್ದು. ಅದರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಇದ್ದಾರೆ. ಅದರ ಜೊತೆಗೆ ಏನು ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂಥ ಡಾಕ್ಟರ್ ಗಿರೀಶ್ ಸೋನವಾಲ್ಕರ್ ಇದ್ದಾರೆ. ಹಾಗಾದರೆ ಈಗ ಬೆಳಗಾವಿ ಲೋಕಸಭೆ ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನೋಂಥ ಚರ್ಚೆ ನಡೀತದೆ. ಯಾಕೆ ನಿನ್ನೆ ಅಷ್ಟೇ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಚೇರಿ ಏನಿದೆ, ಕುವೆಂಪು ನಗರದ ಕಚೇರಿಯಲ್ಲಿ ಒಂದು ಸಭೆ ನಡೆಯುತ್ತೆ. ಯಾಕಂದರೆ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ಕೆರೆ ತುಂಬುವಂಥ ಯೋಜನೆಗಳಿಗೆ 800 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡ್ಕೊಂಡ್ಬಂದಿರ್ತಾರೆ. ಹಾಗಾಗಿ ಅವರಿಗೆ ಕ್ಷೇತ್ರದ ಏನು ಮತದಾರರು ಬಂದು ಅವರನ್ನು ಸನ್ಮಾನ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ಏನು ಮರಾಠಿ ಭಾಗದ ಏನು ಮುಖಂಡರಿದ್ದಾರೆ, ಅವರು ಒಂದು ಒತ್ತಡವನ್ನು ಹಾಕ್ತಾರೆ. ಲೋಕಸಭೆ ಚುನಾವಣೆ ಬರ್ತಾ ಇದೆ, ಮೃಣಾಲ್ ಹೆಬ್ಬಾಳ್ಕರ್ ಅವರಿಗೆ ಟಿಕೆಟ್ ಕೊಡಿಸ್ಬೇಕು. ಅವರನ್ನು ಟಿಕೆಟ್ ಕೊಡಿಸಿದ್ರೆ ಮರಾಠಿ ಭಾಷಿಕರು ಇರ್ತಕ್ಕಂಥದ್ದು, ಮರಾಠ ಸಮುದಾಯ ಇರ್ತಕ್ಕಂಥ ಪ್ರದೇಶಗಳೇನು ಮತಗಳಿದಾವೆ ಅವು ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಳನ್ನು ಹಾಕಿಸುವಂಥ ಜವಾಬ್ದಾರಿ ನಮ್ಮದು ಅನ್ನುವಂಥ ಮಾತನ್ನು ಅಲ್ಲಿ ಸಚಿವರಿಗೆ ಹೇಳುವಂಥ ಕೆಲಸವನ್ನಾಗುತ್ತೆ. ಆದರೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ವಿಚಾರವನ್ನು ಸ್ಪಷ್ಟಪಡಿಸುವಂಥದ್ದು ಏನಂದರೆ, ನಾನು ಈಗ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದೇನೆ, ಹೀಗಾಗಿ ನನ್ನ ಪುತ್ರನಿಗೆ ಟಿಕೆಟ್ ಕೊಡಿ ಅಂತೇಳಿ ನಾನು ಹೈಕಮಾಂಡ್ ಬಳಿ ಆಗಿರ್ಬೋದು, ಯಾರ ಬಳಿ ಕೂಡ ನಾನು ಕೇಳೋದಿಲ್ಲ. ಆದರೆ ಬೆಳಗಾವಿ ಲೋಕಸಭೆ ಟಿಕೆಟ್ ಯಾರಿಗೆ ಸಿಗಬೇಕು ಅನ್ನೋದನ್ನು ಏನು ಸತೀಶ್ ಜಾರಕಿಹೊಳಿ ಮತ್ತು CM ಸೇರಿದಂತೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಡುತ್ತೋ ಅವರ ಪರವಾಗಿ ನಾವು ಕೆಲಸ ಮಾಡಬೇಕಾಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಲೋಕಸಭೆ ಚುನಾವಣೆಗೆ ಸಿದ್ಧರಾಗಿ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಪುತ್ರನಿಗೆ ಏನಾದರೂ ಟಿಕೆಟ್ ಕೊಟ್ಟರೆ ಚುನಾವಣೆ ಮಾಡೋದಕ್ಕೆ ಎಲ್ಲ ರೀತಿಯ ಮಾನಸಿಕವಾಗಿ ಸಿದ್ಧತೆ ಮಾಡ್ಕೊಂಡಂತೆ ಕಾಣುತ್ತೆ. ಯಾಕಂದರೆ ಪದೇ ಪದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಏನಂದರೆ ಬೆಳಗಾವಿ ಲೋಕಸಭೆ ವಿಚಾರದಲ್ಲಿ ಪುತ್ರನಿಗೆ ಟಿಕೆಟ್ ವಿಚಾರ ಪ್ರಸ್ತಾಪ ಬಂದಾಗ ಹೈಕಮಾಂಡ್ ಹತ್ತ ಬಟ್ಟನ್ನು ತೋರಿಸುವಂಥ ಕೆಲಸವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡ್ತಾ ಇದ್ದಾರೆ. ಹಾಗಾದರೆ ಈ ಒಂದು ಲೋಕಸಭೆ ಚುನಾವಣೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಒಂದು ಏನು ಅವ್ರ ಪುತ್ರನಿಗೆ ಟಿಕೆಟ್ ಸಿಗುತ್ತಾ ಅನ್ನೋಂಥ ಕುತೂಹಲ ಇನ್ನಷ್ಟು ಕೇಳಿಸಿರ್ತಕ್ಕಂಥದ್ದು. ಯಾಕಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜ್ಯದ ವರಿಷ್ಠ ಅಷ್ಟೇ ಅಲ್ಲ, ಹೈಕಮಾಂಡ್ ಮಟ್ಟದಲ್ಲಿ ಕೂಡ ತಮ್ಮದೇ ಆದಂಥ ಪ್ರಭಾವವನ್ನು ವರ್ಚಸ್ಸನ್ನು ಹೊಂದಿದ್ದಾರೆ. ಯಾಕಂದರೆ ಲೋಕಸಭೆ ಚುನಾವಣೆ ಅಂದರೆ ಇಲ್ಲಿ BJPಯ ಭದ್ರಕೋಟೆ ಬೆಳಗಾವಿ ಲೋಕಸಭೆಯನ್ನು ಗೆಲ್ಲಬೇಕಾದ್ರೆ ಇಲ್ಲಿ ಲಿಂಗಾಯತ ಜೊತೆಗೆ ಮರಾಠ ಮತಗಳನ್ನು ತೆಗೆದುಕೊಳ್ಳುವಂಥ ಸಾಮರ್ಥ್ಯ ಇರಬೇಕು. ಆ ಸಾಮರ್ಥ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಕುಟುಂಬಕ್ಕೆ ಇರ್ತಕ್ಕಂಥದ್ದು. ಯಾಕಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗ್ರಾಮೀಣ ಮತಕ್ಷೇತ್ರ ಗೆದ್ದು ಬಂದರೂ ಕೂಡ ಅಲ್ಲಿ ಮರಾಠ ಮತಗಳೇ ನಿರ್ಣಾಯಕವಾಗಿರ್ತಕ್ಕಂಥದ್ದು. ಬೆಳಗಾವಿಯ ಉತ್ತರ, ದಕ್ಷಿಣ ಮತ್ತು ಗ್ರಾಮೀಣ ಮತಕ್ಷೇತ್ರ, ಈ 3 ಮತಕ್ಷೇತ್ರಗಳೇನು ಮರಾಠ ಮತಗಳಿದಾವೆ, ಈ ಮರಾಠ ಮತಗಳನ್ನು ಯಾರು ಸೆಳೆಯುವಲ್ಲಿ ಸಫಲರಾಗ್ತಾರೋ ಅವರು ಗೆದ್ದು ಬರ್ತಾರೆ ಅನ್ನೋಂಥದ್ದು ಕೂಡ ಇಲ್ಲಿ ರಾಜಕೀಯ ಲೆಕ್ಕಾಚಾರ. ಆ ಒಂದು ಕಾರಣಕ್ಕಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರನ ಹೆಸರು ಕೂಡ ಇಲ್ಲಿ ಸೇರ್ಪಡೆಯಾಗಿದೆಯಾ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರನಿಗೆ ಟಿಕೆಟ್ ಕೊಡುವಂಥ ವಿಚಾರದಲ್ಲಿ ಸತೀಶ್ ಜಾರಕಿಹೊಳಿ ಅವರ ತೀರ್ಮಾನ ಏನಿರುತ್ತೆ ಅನ್ನೋದು ಕೂಡ ಭಾಳ ಕುತೂಹಲ ಕೆಲಸಿದೆ. ಯಾಕಂದರೆ ಈ ಮುಂಚೆ ಕೂಡ ಇದೇ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಹೆಸರು ಕೂಡ ಬೆಳಗಾವಿ ಲೋಕಸಭೆ ಕೇಳಿ ಬಂದಿತ್ತು. ಆದರೆ ನಮ್ಮ ಪುತ್ರನೇ ಯಾವುದೇ ಕಾರಣಕ್ಕೂ ಚುನಾವಣಾ ಕಡೆಗೆ ನಾವು ಧುಮುಕಿಸೋದಿಲ್ಲ ಅನ್ನೋಂಥ ಮಾತನ್ನು ಹೇಳೋ ಮೂಲಕ ಲೋಕಸಭೆ ಚುನಾವಣೆಗೆ ನನ್ನ ಪುತ್ರಿಗೆ ಟಿಕೆಟ್ ಕೇಳ್ತಾ ಇಲ್ಲ ಅನ್ನೋಂಥ ಮಾತನ್ನು ಸ್ವತಃ ಸತೀಶ್ ಜಾರಕಿಹೊಳಿ ಹೇಳಿದರು. ಈಗ ಸತೀಶ್ ಜಾರಕಿಹೊಳಿ ಆಪ್ತ ವಲಯದಲ್ಲಿ ಕಾಣಿಸಿಕೊಂಡಂಥ ಏನು ಗಿರೀಶ್ ಸೋನವಾಲ್ಕರ್ ಹೆಸರು ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರನ ಜೊತೆಗೆ ಕೇಳಿ ಬರ್ತಾ ಇದೆ. ಇವು ಇಬ್ಬರಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದು ಕೂಡ ಕುತೂಹಲ ಕೇಳಿಸಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಪರೋಕ್ಷವಾಗಿ ಲಕ್ಷ್ಮೀ
ಹೆಬ್ಬಾಳ್ಕರ್ ಪುತ್ರನಿಗೆ ಟಿಕೆಟ್ ಸಿಕ್ಕರೆ ಖಂಡಿತವಾಗಿ ಚುನಾವಣೆ ಮಾಡ್ತೀನಿ ಅನ್ನೋಂಥ ಮಾತನ್ನು ಹೇಳುವ ಮೂಲಕ ಈ ರೀತಿ ಸಭೆಗಳನ್ನೆಲ್ಲ ಮಾಡೋದು ನೋಡಿದ್ರೆ ಲೋಕಸಭೆ ಚುನಾವಣೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಸಿದ್ಧತೆ ನಡೆಸ್ತಾ ಇದ್ದಾರೆ, ತಮ್ಮ ಪುತ್ರನನ್ನು ಅಖಾಡಕ್ಕೆ ಇಳಿಸಿ ಲೋಕಸಭೆಗೆ ಕಳಿಸ್ಕೊಡುವಂಥ ನಿಟ್ಟಿನಲ್ಲಿ ಏನೆಲ್ಲ ತಯಾರಿಗಳನ್ನು ಮಾಡಬೇಕು ಅದರ ಪೂರ್ವಭಾವಿಯಾಗಿ ಈ ಒಂದು ನಿರ್ಧಾರಗಳನ್ನು ಈ ರೀತಿ ಸಭೆಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಇದೇ ಒಂದು ಕಾರಣಕ್ಕಾಗಿ ಹೆಬ್ಬಾಳ್ಕರ್ ಕುಟುಂಬ ಟಿಕೆಟ್ ವಿಚಾರದಲ್ಲಿ ಎಲ್ಲಿ ಕೂಡ ತುಟಿ ಬಿಸ್ತಾ ಇಲ್ಲ. ಯಾಕಂದರೆ ಟಿಕೆಟ್ ಸಿಗುತ್ತಾ ಬಿಡುತ್ತಾ ಅನ್ನೋಂತ ಕೇಳುವಂಥ ವಿಚಾರ ಆಗಿರ್ಬೋದು, ಟಿಕೆಟ್ ಹೈಕಮಾಂಡ್ ಕೇಳಿದ್ರೆ ಅನ್ನೋಂಥ ವಿಚಾರ ಆಗಿರ್ಬೋದು, ಯಾವುದೇ ವಿಚಾರದಲ್ಲೂ ಕೂಡ ಹೆಬ್ಬಾಳ್ಕರ್ ಕುಟುಂಬ ತುಟಿ ಬೀಸ್ತಲ್ಲ. ಯಾಕಂದರೆ ಹೆಬ್ಬಾಳ್ಕರ್ ಕುಟುಂಬಕ್ಕೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನೋಂಥ ವಿಶ್ವಾಸದಲ್ಲಿ ಇದ್ದಂತೆ ಕಾಣುತ್ತೆ. ಪ್ರಭು, ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ.